ಟಾಕ್ಸಿಕ್ ಯಾವಾಗ್ಲೂ ಈ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಕೋ ಆರ್ಟಿಸ್ಟ್ ಆಗಲಿ ಯಾವುದನ್ನು ರಿವೀಲ್ ಮಾಡಿರಲಿಲ್ಲ ಸಿನಿಮಾ ತಂಡದವರು. ಬಟ್ ಇವಾಗ ಟೆಕ್ನಿಷಿಯನ್ಸ್ ಟೀಮ್ನ ರಿವೀಲ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಲು ಚಾನಲ್ಗೆ ಸ್ವಾಗತ. ಕೋರ್ ಟೆಕ್ನಿಷಿಯನ್ಸ್ ಅಂದರೆ ಮೈನ್ ಟೆಕ್ನಿಷಿಯನ್ಸ್ ಲಿಸ್ಟ್ನ ಬಿಟ್ಟಿದ್ದಾರೆ. ಕೆಲವೊಂದನ್ನೆಲ್ಲ ಝೂಮ್ ಹಾಕೆಲ್ಲ ನೋಡಿ ಡಿಕೋಡ್ ಮಾಡಿದೆ ಲಿಸ್ಟ್ ಮಾಡಿ ಅವರು ಹಿಂದೆ ಯಾವ್ಯಾವ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ರು, ಎಂತೆಂಥ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ಕೊಂಡು ಹೋಗೋಣ ಬನ್ನಿ. ಹಾಗಾಗಿ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿರೋರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮಾನ್ ಮ್ಯಾಟ್ರ್ ಮುಗಿಸ್ಬಿಡೋಣ. KVN ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಈ ಎರಡು ಪ್ರೊಡಕ್ಷನ್ಸ್ ಒಂದಾಗಿ ಸಿನಿಮಾನ ತಯಾರು ಮಾಡ್ತಾ ಇದ್ದಾರೆ. ಅದೇ ಟಾಕ್ಸಿಕ್. KVN ಯಾರು ಅನ್ನೋದು ಎಲ್ಲರಿಗೂ ಗೊತ್ತು. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರೊಡಕ್ಷನ್ಸ್. ಈ ಹಿಂದೆ ಟಾಕ್ಸಿಕ್ ಸಿನಿಮಾದ ಯಾವುದೇ ಪೋಸ್ಟರ್ ಅಥವಾ ಟೀಸರ್ ರಿಲೀಸ್ ಮಾಡಿದ್ರು ಅಲ್ಲಿ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಗೀತು ಮೋಹನ್ ದಾಸ್ ಅಂತ ಇತ್ತು. ಗೀತು ಮೋಹನ್ ದಾಸ್ ಒಬ್ಬರು ಫೀಮೇಲ್ ಡೈರೆಕ್ಟರ್, ಮಲಯಾಳಂನಲ್ಲಿ ತುಂಬ ಹೆಸರು ಮಾಡಿದಂಥ ಡೈರೆಕ್ಟರ್ ಮತ್ತು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಈ ಗೀತು ಮೋಹನ್ ದಾಸ್. ಇವರೇ ಟಾಕ್ಸಿಕ್ ಸಿನಿಮಾದ ರಿಟರ್ನ್ ಮತ್ತು ಡೈರೆಕ್ಟೆಡ್ ಮಾಡ್ತಾ ಇರೋದು ಇವರೇ. ಬಟ್ ನೆನ್ನೆ ಬಿಟ್ಟಂಥ ಪೋಸ್ಟರಲ್ಲಿ ಒಂದು ಗ್ರಾಫಿಕ್ ಚೇಂಜ್ ಇತ್ತು, ಅಂದರೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಇತ್ತು. ರಿಟರ್ನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂತ ಇದೆ. ಅಫಿಷಿಯಲ್ ಆಗೇನೆ ಯಶ್ ಅವರು ಈ ಸಿನಿಮಾಗೆ ರೈಟಿಂಗ್ ಡಿಪಾರ್ಟ್ಮೆಂಟಲ್ಲೂ ಅವರು ಕೂಡ ತೊಡಸ್ಕೊಂಡಿರೋದು ಒಳ್ಳೆ ನಿರ್ಧಾರ. ನೆಕ್ಸ್ಟ್ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಬಂದು ರಾಜೀವ್ ರವಿ. ಇವರು ಗೀತು ಮೋಹನ್ ದಾಸ್ ಅವರ ಯಜಮಾನರು. ಈ ಹಿಂದೆ ಹೆಸರಾಂತ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ 2 ಸಿನಿಮಾ ನಾನು ಪಿಕ್ ಮಾಡಿದ್ದೀನಿ. ಒಂದು ಬಾಲಿವುಡ್ನ ಬೆಲ್ ಬಾಟಮ್ ಅಕ್ಷಯ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ, ಇನ್ನೊಂದು ಸರೈನುಡು ಅಲ್ಲು ಅರ್ಜುನ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಟಾಕ್ಸಿಕ್ಗೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿರೋದು ನಮ್ಮ BGM ಕಿಂಗ್ ಅಂತಾನೆ ಹೇಳ್ಬೋದು, ರವಿ ಬಸೂರ್ ಅವರು. ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ರವಿ ಬಸೂರ್ ಅವರೇ ಕಂಪೋಸ್ ಮಾಡಿದ್ದಾರೆ. ಈ ಹಿಂದೆ ಎಲ್ಲರಿಗೂ ಗೊತ್ತು, ಹೇಳಬೇಕಾಗಿಲ್ಲ, ಆದರೂ ಹೇಳೋ ಕರ್ತವ್ಯ. KGF ಚಾಪ್ಟರ್ 2, ಸಲಾರ್, ಮಾರ್ಟಿನ್ ಈ ಥರ ಸಿನಿಮಾಗಳಿಗೆ ರವಿ ಬಸೂರ್ ಅವರು ಕೆಲಸ ಮಾಡಿದ್ದಾರೆ. TB ಅಬಿಡ್ ಇವರು ಬಾಲಿವುಡ್ನ ಫೇಮಸ್ ಪ್ರೊಡಕ್ಷನ್ ಡಿಸೈನರ್. ಬಿಕಾಸ್ ಇವ್ರು ಹಿಂದೆ ವರ್ಕ್ ಮಾಡಿರೋ ಸಿನಿಮಾಗಳ ಲಿಸ್ಟಲ್ಲಿ 2 ನನಗೆ ಬೆಸ್ಟ್ ಅನ್ನಿಸ್ತು. ದಟ್ ಈಸ್ ಒಂದು ಡಾನ್, ಫ್ಯಾನ್. ಈ 2 ಸಿನಿಮಾದ ಪ್ರೊಡಕ್ಷನ್ ಡಿಸೈನ್ ಇವರೇ ಮಾಡಿರೋದು. ಇನ್ನು ಎಡಿಟರ್ ಬಂದು ಉಜ್ವಲ್ ಕುಲಕರ್ಣಿ. ತುಂಬ ಯಂಗ್ ಏಜ್ಗೆ ಎಡಿಟರ್ ಆದಂಥ ಉಜ್ವಲ್ ಕುಲಕರ್ಣಿ KGF ಚಾಪ್ಟರ್ 2 ಮತ್ತು ಸಲಾರ್ ಸಿನಿಮಾ ಈ 2 ಸಿನಿಮಾಗೆ ಇವರೇ ಎಡಿಟರ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಟಾಕ್ಸಿಕ್ ಸಿನಿಮಾಗೆ ಇವರೇ ಮೈನ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಿನಿಮಾಗೆ ಸೌಂಡ್ ಡಿಸೈನ್ ಆಗಿ ಬಂದಿರೋದು ಕುನಾಲ್ ಶರ್ಮಾ. ಇವರು ಕೂಡ ಬಾಲಿವುಡ್ನವರೇ. ಈ ಹಿಂದೆ ಇವರು ವರ್ಕ್ ಮಾಡಿರೋ ಸಿನಿಮಾಗಳಲ್ಲಿ ಬೆಸ್ಟ್ 3 ಸಿನಿಮಾಗಳನ್ನ ಪಿಕ್ ಮಾಡಿದ್ದೀನಿ. ದಟ್ ಈಸ್ ಶಾರುಖ್ ಖಾನ್ ಅವರ ದೇವದಾಸ್ ಮತ್ತು ಶಾರುಖ್ ಖಾನ್ ಅವರ ಝೀರೋ. ಇನ್ನೊಂದು ಈ ಸಿನಿಮಾ ನೋಡಿದಿರೋ ಆಡಿಯನ್ಸೇ ಇಲ್ಲ, ತುಂಬಡ್ ಸಿನಿಮಾಗೆ ಇವರೇ ಗುರು ಸೌಂಡ್ ಡಿಸೈನ್ ಮಾಡಿರೋದು. ಆಕ್ಷನ್ ಡೈರೆಕ್ಟರ್ಸ್ ಯಾರು ಅಂತ ಸಿನಿಮಾ ತಂಡದವರು ಅದನ್ನು ರಿವೀಲ್ ಮಾಡಿದ್ದಾರೆ. ಒಂದು JJ ಪೆರಿ ಅವರು, ಇನ್ನೊಂದು ಅಂಬು ಅರಿವು ಅವರು. JJ ಪೆರಿ ಅವರು ಈ ಹಿಂದೆ ಜಾನ್ ವಿಕ್ ಮತ್ತು ಜಾನ್ ವಿಕ್ 2, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 9. ಅಂಬು ಅರಿವು ವಿಚಾರಕ್ಕೆ ಬರಕ್ಕೆ ಹೋದರೆ KGF ಚಾಪ್ಟರ್ 2, ಸಲಾರ್, ವಿಕ್ರಮ್ ಸಿನಿಮಾದಲ್ಲಿ ಅಂಬು ಅರಿವು ಅವರ ವರ್ಕ್ ಮಾಡಿದ್ದಾರೆ. ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದಾರೆ, ಬಟ್ ದಿಸ್ ಆರ್ ಮೈ ಬೆಸ್ಟ್. ಆರ್ಟ್ ಡೈರೆಕ್ಟರ್ ಆಗಿ ಮೋಹನ್ ಬಿಕೆರೆ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಮೋಹನ್ ಬಿಕೆರೆ ಅವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ, ಆದರೂ ರೀಸೆಂಟ್ 2 ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಒಂದು ಡೆವಿಲ್, ದರ್ಶನ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನೊಂದು KD, ಧ್ರುವ ಸರ್ಜಾ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಈ 2 ಸಿನಿಮಾಗಳು ಮೋಹನ್ ಬಿಕೆರೆ ಅವರು ರೀಸೆಂಟಾಗಿ ವರ್ಕ್ ಮಾಡಿರೋ ಫಿಲಮ್ಸ್. ಬನ್ನಿ ಕೊರಿಯೋಗ್ರಾಫರ್ಸ್ ಯಾರ್ಯಾರು ಅಂತ ನೋಡ್ಕೊಂಡು ಬರೋಣ. ಬಾಲಿವುಡ್ನ ಖ್ಯಾತ ಕೊರಿಯೋಗ್ರಾಫರ್ಸ್ಗಳಲ್ಲಿ ಒಂದಾದ ಗಣೇಶ್ ಆಚಾರ್ಯ ಅವರು ಟಾಕ್ಸಿಕ್ನಲ್ಲಿ ವರ್ಕ್ ಮಾಡಿದ್ದಾರೆ. ಅವರ ರೀಸೆಂಟ್ ಸಿನಿಮಾಗಳ ಲಿಸ್ಟ್ ತೊಗೊಳಕ್ಕೆ ಹೋದರೆ ABCD ಆಗಿರ್ಬೋದು, ಮತ್ತು ABCD ಪಾರ್ಟ್ 2 ಆಗಿರ್ಬೋದು. ಪೈಲ್ವಾನ್ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಬರುತ್ತಲ್ಲ, ಅದು ಗಣೇಶ್ ಆಚಾರ್ಯ ಅವರೇನೆ ಕೊರಿಯೋಗ್ರಾಫ್ ಮಾಡಿರೋದು. ಇನ್ನು ನೆಕ್ಸ್ಟ್ ಇಮ್ರಾನ್ ಸರ್ದಾರಿಯಾ. ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತು, ಬಟ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಿಲನ, ಜಾಕಿ, ಅಣ್ಣ ಬಾಂಡ್, ಹುಡುಗರು ಇವರೇ ಗುರು ಕೊರಿಯೋಗ್ರಾಫ್ ಮಾಡಿರೋದು. ಇನ್ನು ಸರ್ಪ್ರೈಸಿಂಗ್ ಅನಿಸಿದ್ದು ನನಗೆ AR ಶಾ ಅವರು. ಅವರ ರೀಸೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಅಂತ ಪಿಕ್ ಮಾಡಕ್ಕೆ ಹೋದರೆ ಬಜರಂಗಿ 2, ವಜ್ರಕಾಯ, ಅಂಜನಿ ಪುತ್ರ. ಅಂದಾಗೆ ಸಿನಿಮಾದ ಡೈಲಾಗ್ಸ್ ವಿಚಾರಕ್ಕೆ ಬರಕ್ಕೆ ಹೋದರೆ ಕನ್ನಡ ಡೈಲಾಗ್ಸ್ನ ಬರೆದಿರೋದು ರಾಘವ್ ವಿನಯ್. ಈ ರಾಘವ್ ವಿನಯ್ ಯಾರಪ್ಪ ಅಂದರೆ ಈ ಹಿಂದೆ KGF ಚಾಪ್ಟರ್ 2 ಸಿನಿಮಾಗೆ ಇವರು ಕೂಡ ಒನ್ ಆಫ್ ದಿ ಡೈಲಾಗ್ ರೈಟರ್. ಈ ನೆಕ್ಸ್ಟ್ ಕಾಸ್ಟ್ಯೂಮ್ ಡಿಸೈನರ್, ದಟ್ ಈಸ್ ಸಾನಿಯಾ ಸರ್ದಾರಿಯಾ. ಇವರು ಯಶ್ ಅವರ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್. ಈ ಹಿಂದೆ ಯಶ್ ಅವರ KGF ಚಾಪ್ಟರ್ 1, ಚಾಪ್ಟರ್ 2 ಮತ್ತು ಯಶ್ ಅವರು ಯಾವುದಾದ್ರೂ ಈವೆಂಟ್ಸ್ಗಳಿಗೆ ಹೋದರೆ ಅಲ್ಲೆಲ್ಲಾನು ಅವರು ಅಷ್ಟು ಸೂಪರಾಗಿ ಕಾಣಿಸೋಕ್ಕೆ ಇವರೇನೆ ಆ ಡಿಸೈನ್ ಮಾಡಿರೋದು. ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿರೋದು ನೇಹಾ ಬಜಾಜ್. ಇವರು ಈ ಹಿಂದೆ ಫ್ಯಾಮಿಲಿ ಮ್ಯಾನ್ ಅಂದರೆ ವೆಬ್ ಸೀರೀಸ್ಗಳು ಲಿಸ್ಟ್ ತೊಗೊಂಡಿದ್ದೀನಿ. ಫ್ಯಾಮಿಲಿ ಮ್ಯಾನ್, ಫರ್ಜಿ ಮತ್ತು ಗನ್ಸ್ ಅಂಡ್ ಗುಲಾಬ್ಸ್ ಈ ಥರ ಸಿನಿಮಾಗಳಲ್ಲಿ ಇವರು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ. ಹೇರ್ ಡಿಸೈನರ್ ಬಂದು ದರ್ಶನ್ ಅಂತ. ಇವರು ಕೂಡ ಬಾಲಿವುಡ್ನವರೇ. ಇವ್ರು ವರ್ಕ್ ಮಾಡಿರೋ ಸಿನಿಮಾಗಳ ಲಿಸ್ಟ್ ಬೇಡ, ಇವ್ರು ಯಾರ ಜೊತೆ ವರ್ಕ್ ಮಾಡಿದ್ದಾರೆ ಅನ್ನೋದು ಈ ಇಮೇಜ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ರಣವೀರ್ ಸಿಂಗ್ ಅವರ ಎಲ್ಲ ಸಿನಿಮಾಗಳಲ್ಲೂ ಇವರೇನೇ ಹೇರ್ ಸ್ಟೈಲಿಶ್ ಆಗಿ ಕೆಲಸ ಮಾಡಿದ್ದಾರೆ. ರೀಸೆಂಟಾಗಿ ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾಗೆ ಬಿಯರ್ಡ್ ಲುಕ್ ಬಂದು ಇವರೇನೇ ಡಿಸೈನ್ ಮಾಡಿರೋದು, ಪ್ಲಸ್ ಇವರೇ ಅದನ್ನ ಸ್ಟೈಲಿಶ್ ಮಾಡಿರೋದು. ಸಿನಿಮಾದಲ್ಲಿ ಮೇಕಪ್ ಅಂಡ್ ಪ್ರಾಸ್ಥೆಟಿಕ್ ಮೇಕಪ್ ಮಾಡಿರೋದು ಶಿಪ್ರಾ ಆಚಾರ್ಯ. ಈ ಹಿಂದೆ ಟೈಗರ್ 3 ಸಲ್ಮಾನ್ ಖಾನ್ ಅವ್ರು ಆಕ್ಟ್ ಮಾಡಿರೋ ಸಿನಿಮಾ, ಮತ್ತೆ
ರೀಸೆಂಟ್ ಆಗಿ ರಿಲೀಸ್ ಆಗಿರೋ 120 ಬಹುದ್ದು ಈ ಎರಡು ಸಿನಿಮಾಗಳಲ್ಲಿ ಇವರು ಮೇಕಪ್ ಅಂಡ್ ಪ್ರೊಸ್ಥೆಟಿಕ್ ಮೇಕಪ್ ಆಗಿ ಕೆಲಸ ಮಾಡಿದ್ದಾರೆ. ಅಂದಾಗೆ ಇನ್ನ ಪೋಸ್ಟರ್ ಡಿಸೈನರ್ ವಿಚಾರಕ್ಕೆ ಬರಕ್ ಹೋದ್ರೆ ಶಿವಮ್ ಅನ್ನೋರು ಟಾಕ್ಸಿಕ್ ಗೆ ಪೋಸ್ಟರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ರೀಸೆಂಟ್ ವರ್ಕ್ ತಗೊಳಕ್ ಹೋದ್ರೆ ಕುಬೇರ, ಧನುಷ್ ಅವರು ಆಕ್ಟ್ ಮಾಡಿರೋ ಸಿನಿಮಾ, ಪ್ಯಾರಡೈಸ್, ನಾನಿ ಅವರ ಸಿನಿಮಾ ಇನ್ನೇನು ರಿಲೀಸ್ ಗೆ ಬರ್ತಾ ಇದೆ. ಪೋಸ್ಟರ್ ಗಳು ನೋಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು, ಅದನ್ನ ಪಿಕ್ ಮಾಡಿ ಇಲ್ಲಿ ತಂದಿದ್ದೀನಿ. ಸೊ ಇದಷ್ಟು ಟಾಕ್ಸಿಕ್ ಸಿನಿಮಾದ ಟೆಕ್ನಿಕಲ್ ಟೀಮ್ ವಿಚಾರದ ಮಾಹಿತಿಗಳು. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ರಿವೀಲ್ ಮಾಡಿದ್ರೆ ಇನ್ನು ಡೀಟೇಲ್ ಆಗಿ ಡಿಕೋಡ್ ಮಾಡಿ ಹೇಳೋಣ. ಮತ್ತಷ್ಟು ಕನ್ನಡ ಸಿನಿಮಾ ಮತ್ತೆ ಇತರೆ ಭಾಷೆ ಸಿನಿಮಾಗಳ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.